ಈ ವಿಡಿಯೋದಲ್ಲಿ ಬಂದು ನಾವು ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಬಂದು 2 ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಮೊದಲನೇದು ಬಂದು ಕಂಟ್ರೋಲ್ ಪ್ಲೇನ್, ಎರಡನೇದು ಬಂದು ವರ್ಕರ್ ನೋಡ್. ಕಂಟ್ರೋಲ್ ಪ್ಲೇನ್ನ ಬಂದು ನಾವು ಮಾಸ್ಟರ್ ನೋಡ್ ಅಂತ ಕರಿತೀವಿ, ಮತ್ತು ಇದನ್ನ ಬಂದು ವರ್ಕರ್ ನೋಡ್ ಅಂತ ಕರಿತೀವಿ. ಇದು ಮಾಸ್ಟರ್ ನೋಡ್ ಯಾವ ರೀತಿ ಅಂತ ಅಂದರೆ, ಜಸ್ಟ್ ಒಂಥರ ಈ ರಾಜ್ಯದಲ್ಲಿ ಕಿಂಗ್ ಇರ್ತಾರಲ್ಲ ಆ ರೀತಿ. ವರ್ಕರ್ ನೋಡ್ ಅಂತ ಅಂದರೆ ಸ್ಲೇವ್ಗಳ ರೀತಿ ಅಂತ ಅಂದರೆ, ಜಸ್ಟ್ ಇದು ವರ್ಕ್ ಮಾಡೋಕ್ಕೆ ಮಾತ್ರ ಇಟ್ಕೊಂಡಿರ್ತಾರಲ್ಲ ಆ ರೀತಿ. ಯಾವುದೇ ಒಂದು ಡಿಪ್ಲಾಯ್ಮೆಂಟ್ ಆಗಲಿ, ಯಾವುದೋ ಒಂದು ಪಾಡ್ನ ಕ್ರಿಯೇಟ್ ಮಾಡಿದಾಗ ಅಥವಾ ಒಂದು ಕಂಟೈನರ್ನ ರನ್ ಮಾಡಬೇಕು ಅಂತಂದಾಗ ಅದು ಬಂದು ಈ ವರ್ಕರ್ ನೋಡಲ್ಲಿ ಡಿಪ್ಲಾಯ್ ಆಗುತ್ತೆ, ಇಲ್ಲಿ ಬಂದು ರನ್ ಆಗುತ್ತೆ. ಅದನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಮಾಸ್ಟರ್ ನೋಡ್ನ ಯೂಸ್ ಮಾಡ್ತೀವಿ. ಮಾಸ್ಟರ್ ನೋಡಲ್ಲಿ ಬಂದು ನಿಮಗೆ ಕಾಂಪೊನೆಂಟ್ಸ್ಗಳು ಬಂದು ಇಲ್ಲಿ ನೋಡ್ಬೋದು, ಇದಿಷ್ಟು ಕಾಂಪೊನೆಂಟ್ಸ್ಗಳಾಗಿರುತ್ತೆ. ಇದರಲ್ಲಿ ಬಂದು ಕ್ಲೌಡಲ್ಲಿ ಹೋಯ್ತು ಅಂತಂದರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಕಾಂಪೊನೆಂಟ್ ಬರುತ್ತೆ, ಕ್ಲೌಡ್ ಮ್ಯಾನೇಜರ್ ಅಂತ. ಅದು ನಿಮಗೆ ಮುಂದೆ AWS ಅಲ್ಲಿ ಲಾಂಚ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಬಂದು ಮೊದಲನೇದು ಬಂದು ETCD ಕ್ಲಸ್ಟರ್, ನೆಕ್ಸ್ಟ್ ಬಂದು API ಸರ್ವರು, ಥರ್ಡ್ ಒನ್ ಬಂದು ಕಂಟ್ರೋಲ್ ಮ್ಯಾನೇಜರು, ನೆಕ್ಸ್ಟ್ ಬಂದು ಸ್ಕೆಡ್ಯೂಲರ್ ಇದೆ ಈ ಮಾಸ್ಟರ್ ನೋಡಲ್ಲಿ. ಅದೇ ರೀತಿ ವರ್ಕರ್ ನೋಡಲ್ಲಿ ಬಂತು ಅಂತ ಅಂದರೆ ಇದು ನೋಡ್ಬೋದು. ವರ್ಕರ್ ನೋಡ್ ಬಂತು ಅಂತ ಅಂದರೆ ಮಲ್ಟಿಪಲ್ ಇರುತ್ತೆ, 1 and 2. ಇದೊಂದು ವರ್ಕರ್ ನೋಡು, ಇದೊಂದು ವರ್ಕರ್ ನೋಡು. ಅದೇ ರೀತಿ ನೀವು ಏನು ಕೇಸ್ ಏನಾದರೂ ಹೈ ಅವೈಲಬಿಲಿಟಿ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಮಾಸ್ಟರ್ ನೋಡ್ನ ಇಲ್ಲಿ ಯೂಸ್ ಮಾಡ್ಬೋದು. ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಜಸ್ಟ್ ಇಲ್ಲೊಂದು ಮಾಸ್ಟರ್ ನೋಡ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲೊಂದು ವರ್ಕರ್ ನೋಡ್ ಇದೆ ಅಂತ ತಿಳ್ಕೊಳ್ಳಿ. ಎರಡು ಪಾರ್ಟಾಗಿ ಡಿವೈಡ್ ಆಗಿದೆ. ವರ್ಕರ್ ನೋಡಲ್ಲಿ ಬಂತು ಅಂತಂದರೆ ಕ್ಯೂಬ್ ಪ್ರಾಕ್ಸಿ ಅಂತ ಒಂದು ಕಾಂಪೊನೆಂಟ್ ಇದೆ, ಕ್ಯೂಬ್ಲೆಟ್ ಅಂತ ಒಂದು ಕಾಂಪೊನೆಂಟ್ ಇದೆ, ಕಂಟೈನರ್ ರನ್ ಟೈಮ್ ಅಂತ ಒಂದು ಕಾಂಪೊನೆಂಟ್ ಇದೆ. ನಾವು ಬಂದು ಕಂಟ್ರೋಲ್ ಪ್ಲೇನಲ್ಲಿ ನೋಡೋದಾಯಿತು ಅಂತ ಅಂದರೆ ETCD ಬಂತು ಅಂತ ಅಂದರೆ ಇದೊಂಥರ ಡೇಟಾ ಬೇಸ್ ರೀತಿ. ಜಸ್ಟ್ ನಿಮ್ಮದು ಕ್ಲಸ್ಟರ್ದು ಇನ್ಫಾರ್ಮೇಷನ್ ಏನಿದೆ ಅದು ಬಂದು ಇಲ್ಲಿ ಕೀ ವ್ಯಾಲ್ಯೂ ಪೇರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂತು ಅಂತಂದರೆ API ಸರ್ವರ್ ಯಾವ ರೀತಿ ಅಂತ ಅಂದರೆ ಇದು ಬಂದು ನಿಮ್ಮ ಅಪ್ಲಿಕೇಶನ್ನ ಬಂದು ಔಟ್ಸೈಡ್ಗೆ ಎಕ್ಸ್ಪೋಸ್ ಮಾಡುತ್ತೆ. ಇದು ಬಂದು ಒಂಥರ ಇಂಟರ್ಮೀಡಿಯೇಟ್ ಥರ ವರ್ಕ್ ಆಗುತ್ತೆ. ಯಾವ ರೀತಿ, ಫಾರ್ ಎಕ್ಸಾಂಪಲ್ಲು ಒಂದು ಹೋಟ್ಲಲ್ಲಿ ಬಂತು ಅಂತ ಅಂದರೆ ನೀವೇನು ಮಾಡ್ತೀರಾ, ಜಸ್ಟು ಸರ್ವರ್ ಹತ್ರ ನಿಮಗೆ ನನಗೆ ಇದು ಬೇಕು ಅಂತ ಹೇಳ್ತೀರಾ. ಸರ್ವರ್ ಏನು ಮಾಡ್ತಾನೆ, ಅದನ್ನು ತಗೊಂಡೋಗಿ ಯಾರು ಊಟನ ತಯಾರಿಸ್ತಾ ಇರ್ತಾರೋ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಹತ್ರ ಬಂದು ಇಸ್ಕೊಬಂದು ಕೊಡ್ತಾನೆ ಅಂತಂದ್ರೆ ಮೀಡಿಯೇಟರ್ ಥರ ವರ್ಕ್ ಆಗುತ್ತೆ. ಇದು ಬಂದು ಯಾವುದಾದ್ರೂ ಒಬ್ಬ ಕ್ಲೈಂಟು ನನಗೆ ಈ ಅಪ್ಲಿಕೇಶನ್ ಬೇಕು ಅಂತ ರಿಕ್ವೆಸ್ಟ್ ಏನು ಮಾಡಿದಾಗ ಈ API ಸರ್ವರ್ ಆ ರಿಕ್ವೆಸ್ಟ್ನ ರಿಸೀವ್ ಮಾಡಿಕೊಂಡು ಅದು ಎಲ್ಲಿದೆ, ಯಾವ ವರ್ಕರ್ ನೋಡ್ ಎಲ್ಲಿದೆ ಆ ಅಪ್ಲಿಕೇಶನ್, ಅದನ್ನು ತಂದು ಎಂಡ್ ಯೂಸರ್ಗೆ ಅವನು ಪಾಸ್ ಮಾಡ್ತಾನೆ ಅಂತಂದರೆ ರೆಸ್ಪಾನ್ಸ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಬಂತು ಅಂತಂದರೆ ಸ್ಕೆಡ್ಯೂಲರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಪಾಡ್ಗಳನ್ನ ಶೆಡ್ಯೂಲ್ ಮಾಡೋಕ್ಕೆ ಯಾವ ವರ್ಕರ್ ನೋಡಲ್ಲಿ ಶೆಡ್ಯೂಲ್ ಮಾಡಬೇಕು ಅನ್ನೋದನ್ನು ಈ ಶೆಡ್ಯೂಲರ್ ಡಿಸೈಡ್ ಮಾಡುತ್ತೆ. ಅದರಲ್ಲಿ AML ಫೈಲ್ಗಳಲ್ಲಿ ಎಲ್ಲ ನಾವು ಇನ್ಫಾರ್ಮೇಷನ್ನ ಫೀಡ್ ಮಾಡಿರ್ತೀವಿ, ಮೆಮೊರಿ ಆಗಲಿ, ಅದ್ರ ಮುಖಾಂತರ ಈ ಶೆಡ್ಯೂಲರ್ ಬಂದು ಪಾಡ್ನ ಶೆಡ್ಯೂಲ್ ಮಾಡುತ್ತೆ ಯಾವ ವರ್ಕರ್ ನೋಡಲ್ಲಿ ಶೆಡ್ಯೂಲ್ ಮಾಡಬೇಕು ಅಂತ. ಇದನ್ನು ಮುಂದೆ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಹೇಳ್ತೀನಿ, ನಿಮಗೆ ಪಾಡ್ನ ಅಥವಾ AML ಫೈಲ್ನ ಎಕ್ಸ್ಪ್ಲೇನ್ ಮಾಡಿದಾಗ. ಓಕೆ, ನೆಕ್ಸ್ಟ್ ಬಂತು ಅಂತಂದರೆ ಕಂಟ್ರೋಲ್ ಮ್ಯಾನೇಜರ್ ಇದು ನೇಮೇ ಹೇಳ್ದಂಗೆ ಇದು ಏನು ಮಾಡುತ್ತೆ ಅಂತಂದರೆ ಕಂಟ್ರೋಲರ್ಗಳನ್ನ ಮ್ಯಾನೇಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಂಟ್ರೋಲರ್ಗಳು ಯಾವುದ್ಯಾವುದು ಅಂತ ಅಂದರೆ ಫಾರ್ ಎಕ್ಸಾಂಪಲ್ಲು ಡೆಪ್ಲಾಯ್ಮೆಂಟ್ ಆಗಲಿ, ಡೆಪ್ಲಾಯ್ಮೆಂಟ್ ಕಂಟ್ರೋಲರು, ರೆಪ್ಲಿಕೇಶನ್ ಕಂಟ್ರೋಲರು, ಅದೇ ರೀತಿ ಸ್ಟೇಟ್ಫುಲ್ ಸೆಟ್ ಕಂಟ್ರೋಲರ್, ಇನ್ನೂ ಬೇಜಾನ್ ಕಂಟ್ರೋಲರ್ಗಳಿದೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಅಂದರೆ ಈ ಕಂಟ್ರೋಲರ್ ಏನು ಮಾಡುತ್ತೆ ಅಂತ ಅಂದರೆ ಜಸ್ಟು ಸ್ಟೇಟಸ್ನ ಮೇಂಟೈನ್ ಮಾಡುತ್ತೆ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ರೆಪ್ಲಿಕಾ ಸೆಟ್ ಕಂಟ್ರೋಲರ್ ತಗೊಳ್ತಾ ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಸ್ಟೇಟಸ್ನ ಮೇಂಟೈನ್ ಮಾಡುತ್ತೆ. ಯಾವ ರೀತಿ ಅಂತ ಅಂದರೆ ಈ ಪಾಡ್ಗಳು, ಒಂದು ಪಾಡ್ನ ನಾವು ರೆಪ್ಲಿಕಾ ಸೆಟ್ಟಲ್ಲಿ ಎನೇಬಲ್ ಮಾಡಿರ್ತೀವಿ. ಯಾವ ರೀತಿ ಅಂತಂದರೆ ಇಷ್ಟು ಪಾಡ್ಗಳು ಮಿನಿಮಮ್ ಇರಲೇಬೇಕು ಅಂತ. ಫಾರ್ ಎಕ್ಸಾಂಪಲ್ 5 ಪಾಡ್ಗಳನ್ನ ಎನೇಬಲ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಆ 5 ಪಾಡ್ಗಳು ಬಂದು ರನ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಡೌನ್ ಆಯಿತು ಅಂತ ಅಂದಾಗ ಅದು ಬಂದು ಪ್ರೆಸೆಂಟ್ ಸ್ಟೇಟಸ್ಸು ಮತ್ತು ಸ್ಟೋರ್ ಆಗಿರೋ ಸ್ಟೇಟಸ್ನ ಟ್ಯಾಲಿ ಮಾಡಿ ನೋಡುತ್ತೆ. ಇನ್ ಕೇಸ್ ಏನಾದರೂ ಈಕ್ವಲ್ ಇಲ್ಲ ಅಂತ ಅಂದರೆ ಅದು ಬಂದು ಒಂದು ಪಾಡ್ ಡೌನ್ ಆಗಿದೆ ಅಂದ್ಬಿಟ್ಟು ಇನ್ನೊಂದು ಪಾಡನ್ನು ಆ ಸ್ಥಳದಲ್ಲಿ ಅಪ್ ಮಾಡುತ್ತೆ. ಅಂದರೆ 5 = 5 ಈ ರೀತಿ. ಇನ್ ಕೇಸ್ 4 ಆಯಿತು ಅಂತ ಅಂದರೆ ಆ ಸ್ಟೇಟು, ಪ್ರೆಸೆಂಟ್ ಸ್ಟೇಟು ಮತ್ತು ಆ್ಯಕ್ಚುಯಲ್ ಸ್ಟೇಟನ್ನ ಚೆಕ್ ಮಾಡಿ ಆ 5 = 5 ಬರೋ ತನಕ ಆ ಪಾಡ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬಂತು ಅಂದರೆ ಕ್ಯೂ ಪ್ರಾಕ್ಸಿ. ಇದು ಬಂತು ಅಂತಂದರೆ ವರ್ಕರ್ ನೋಡಲ್ಲಿ ನೆಟ್ವರ್ಕಿಂಗ್ ಪಾರ್ಟ್ನ ಇದು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಕ್ಯೂಬ್ಲೆಟ್ ಅಂತ ಅಂದರೆ ಜಸ್ಟ್ ಇಂಟ್ರ್ಯಾಕ್ಟ್ ಮಾಡುತ್ತೆ ಅಷ್ಟೇ. ಇದು ಬಂದು ಈ ಪಾಡ್ ಸ್ಟೇಟಸ್ ಆಗಲಿ, ಹೆಲ್ತ್ ಆಗಲಿ ಇದನ್ನು ಮಾನಿಟರ್ ಮಾಡ್ತಾ ಇರುತ್ತೆ. ಇನ್ ಕೇಸ್ ಡೌನ್ ಆಯಿತು ಅಂತ ಅಂದಾಗ ಈ ಕ್ಯೂಬ್ಲೆಟ್ ಬಂದು ಇನ್ಫಾರ್ಮ್ ಮಾಡುತ್ತೆ API ಸರ್ವರ್ ಈ ಥರ ಒಂದು ಹೆಲ್ತ್ ಇಶ್ಯೂ ಇದೆ ಅಂತ. ಓಕೆ, ಈ ಮಾಸ್ಟರ್ ನೋಡ್ ಬಂದು ನೀವೇನು ಕೇಸ್ ಏನಾದ್ರು ಹೈ ಲೆವೆಲಿಟಿ ಬೇಕು ಅಂತಂದರೆ ಮಲ್ಟಿಪಲ್ ಮಾಸ್ಟರ್ ನೋಡನ್ನ ನೀವು ಡಿಪ್ಲೈ ಮಾಡ್ಕೋಬೋದು. ಅದು ಬಂದು
ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡ್ಕೊಂಡು ಅದು ನಿಮ್ಗೆ ಮುಂದೆ ಹೇಳ್ತೀನಿ ಅವೈಲಬಿಲಿಟಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಒಂದು KTS ಕ್ಲಸ್ಟರ್ನ ಅಂತ ಹೇಳಿದಾಗ ಅದರಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾರ್ಮಲಾಗಿ ಬಂತು ಅಂತಂದರೆ ಈ ಎನ್ವೈರ್ಮೆಂಟ್ಗಳಿರುತ್ತೆ ಅಂತ ತಿಳ್ಕೊಳ್ಳಿ. ಲೋಕಲ್ ಎನ್ವೈರ್ಮೆಂಟಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಬೇಕು ಅಂತ ಅಂದರೆ ಜಸ್ಟು ಒಂದು ಮಾಸ್ಟರ್ ನೋಡು ಮತ್ತು ಒಂದು ವರ್ಕರ್ ನೋಡಿದರೆ ಏನಾಫು. ಇನ್ ಕೇಸ್ ಏನಾದರೂ ಪ್ರೊಡಕ್ಷನ್ ಲೆವೆಲ್ಗೆ ಹೋಯ್ತು ಅಂತ ಅಂದರೆ ಮಿನಿಮಮ್ ಒಂದು 3 ಮಾಸ್ಟರ್ ನೋಡಿದ್ದು ಮ್ಯಾಕ್ಸಿಮಮ್ ಎಷ್ಟು ನಿಮ್ಮದು ವರ್ಕರ್ ನೋಡಿಸ್ಬೇಕು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಡಿಪೆಂಡ್ ಅಪಾನ್ ನಿಮ್ಮದು ಯೂಸೇಜ್ ಎಷ್ಟು ಇರುತ್ತೆ, ನಿಮ್ಮದು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟು ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಒಂದು ಯಾವ ಎನ್ವೈರ್ಮೆಂಟ್ಗೆ ಯಾವ ರೀತಿ KTS ಕ್ಲಸ್ಟರ್ನ ಡಿಪ್ಲಾಯ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ.